ಸೊ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾನು ಇವತ್ತು ನಮ್ಮ ಮಚ್ಚ ಮನೆಗೆ ಬಂದಿದ್ದೀನಿ. ಅವಿಯಾನ್ ನೋಡಿ, ಅವನು ಬೊಮ್ಮೆ ನೋಡ್ಕೊಂಡು ಬನಾನ ತಿಂತಾ ಇದ್ದಾನೆ. ಫುಲ್ ಹ್ಯಾಪಿ ಆಗ್ಬಿಟ್ಟ, ನಾನು ಬಂದೆ ಅಂತ ಫುಲ್ ಹ್ಯಾಪಿ ಆಗ್ಬಿಟ್ಟ ಅವನು. ಮಕ್ಕಳಲ್ಲಿ ಖುಷಿ ನೋಡಿ ಹೆಂಗಿದೆ. ಅವಿಯಾನ್ ಅವಿಯಾನ್ ಸೊ ನಾನು ಅವಿಯಾನ್ ಮನೆಗೆ ಬಂದಿದ್ದೀನಿ. ಅವನ್ನ ಮಾತಾಡ್ಸ್ಕೊಂಡು ಇಲ್ಲಿಂದ JP ನಗರ್ ಹೊಡ್ತೀನಿ. ಇಲ್ಲ ಐತೆ ನೋಡಿ. ಏನ್ ಮಾಡು ಮಾಡ ನೋಡಿ, ಅವಿಯಾನ್ ಗಾಡಿ ಹೆಂಗಿದೆ ನೋಡಿ, ಸಖತ್ತಾಗಿದೆ ಕಾರ್ ಅವನು. ನೆಕ್ಸ್ಟ್ ಟೋಲು ಇವತ್ತು ಫುಲ್ ಟ್ರಾಫಿಕ್ ಇದೆ. ಏನಕ್ಕಂತ ಗೊತ್ತಿಲ್ಲ, ಇಷ್ಟೊಂದು ಟ್ರಾಫಿಕ್ ಅಂತೂ ಇರೋದಿಲ್ಲ. ನೋಡೋಣ ಬನ್ನಿ ಹೆಂಗೆ ಜರ್ನಿ ಹೋಗುತ್ತೆ ಅಂತ. ನಾನು ಹೋಗ್ತಾ ಇರೋದು JP ನಗರ್ 7th ಫೇಸ್ಗೆ. ಅಲ್ಲಿಂದ ಸ್ವಲ್ಪ ಇಂದ ಬಂದೆ ಶ್ರೇಯಸ್ ಕಾಲನಿ, ಅಲ್ಲಿಗೆ ಹೋಗ್ತಾರೆ ನನ್ನ ಫ್ರೆಂಡ್ ಮನೆಗೆ. ಅವಿಯಾನ್ ಮನೆಗೆ ಹೋಗಿ ಬಂದಾಯ್ತು. ನೋಡಿದ್ರಲ್ಲ ನೀವು, ಏನ್ರಿ ಟ್ರಾಫಿಕ್ ಅಷ್ಟುದ್ದ. ಸ್ವಾಮಿ ಏನ್ ತಮಾಷೆ ಅಂತ ಇದೀರಾ? ಏನ್ ನೈಸ್ ರೋಡಲ್ಲಿ ಕಾಸು ಕೊಟ್ಟಿ ತಿರ್ಗಾ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾ? ಓ ಮೈ ಗಾಡ್, ನಂದೇನೋ ನೆಕ್ಸ್ಟ್ ಟೋಲ್ ಬಂದ್ಬಿಡುತ್ತೆ, ಇಳ್ಕೊಂಡ್ಬಿಡ್ತೀನಿ. ಯಾರ್ಯಾರು ಇವತ್ತು ನೀವು ಕನಕ್ಪುರ ಈ ಕಡೆ ಇನ್ನೊಂದು ಡಿವಿಯೇಷನ್ ಬಂದು ಬನ್ನರ್ಘಟ್ಟ ಫುಲ್ ಜಾಮ್ ಬಿಡಿ ಅಲ್ಲಿ. ಮತ್ತೆ ನಮ್ಮ ಬಾಸ್, ನಮ್ಮ ಬಾಸ್ ಅವರ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲಾರು ಥಿಯೇಟರ್ಗೆ ಹೋಗಿ ನೋಡಿ, ನಮ್ಮ ಬಾಸ್ಗೆ ಸಪೋರ್ಟ್ ಮಾಡಿ. ಆ ಟ್ರೈಲರ್ ನೋಡ್ಬಿಟ್ಟು ನನಗೆ ಅಪ್ಪ ಖುಷಿ ಆಗ್ಬಿಡ್ತು. ನಮ್ಮ ಬಾಸನ್ ತೋರ್ಸಿರೋ ರೀತಿ, ಅವ್ರಿಗೆ ಡ್ರೆಸ್ ಸೆನ್ಸ್, ಅವ್ರ ಆಟಿಟ್ಯೂಡ್, ಅವ್ರಿಗೆ ಬರ್ತಾ ಇದ್ದಂಗೆ ಒಂದು ಹಾರ ಇರುತ್ತೆ ನೋಡಿ. ಆ ಶಕ್ತಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಆದಷ್ಟು ಬೇಗ ಅಣ್ಣ ವಾಪಸ್ ಬರ್ಲಿ. ಏನೇ ಹೇಳಿ ಅವ್ರ ಫಿಲಮ್ ಕ್ರೇಜು ನಮ್ಮ ಕನ್ನಡದವರು. ನಮ್ಮ ಬಾಸ್ ಫಿಲಮ್ ನೋಡಿ ಖುಷಿ ಪಡಿ. ನಾಳೆ ರಿಲೀಸ್ ಆಗ್ತಾ ಇದೆ. ನನ್ಗೂ ಟಿಕೆಟ್ ಸಿಗ್ಲಿಲ್ಲ. ನಾನು ಏನ್ ಮಾಡಿದೆ ಮಿಸ್ಟೇಕು ಅಂದ್ರೆ, 4 ದಿನ ಹಿಂದೆನೆ ಬುಕ್ ಮಾಡ್ಬೇಕಾಗಿತ್ತು. ನಾನು ಎಲ್ಲೋ ಒಂದ್ ಕಡೆ ಕೆಲಸ ಇರೋದ್ರಿಂದ ಸುಮ್ಮನಾದೆ. ಆಮೇಲೆ ಟಿಕೆಟ್ ಹುಡುಕಿ ಅಯ್ಯೋ ಸ್ವಾಮಿ, ಸದ್ಯ ಸಿಗ್ಲಿಲ್ಲ ರೀ ಎಲ್ಲೂನು. ನೋಡೋಣ ನಮ್ ಬಾಸ್ ಮೂವಿ ನಾಳೆ ಆದ್ರೆ ನಾಳೆ ನೋಡೋಣ, ಇಲ್ಲ ನಾಳಿದ್ದು ನೋಡೋಣ. ನಮ್ ಬಾಸ್ ಮೂವಿ ನೋಡೋದೆ ಫಸ್ಟ್ ಹೋಗೋ ಮಜಾನೇ ಬೇರೆ. ನಿಮ್ಗೂ ಗೊತ್ತು, ಆ ಕ್ರೌಡು, ಆ ಜನ, ಆ ಮಜಾನೇ ಬೇರೆ ಕಣ್ರಿ. ಫಸ್ಟ್ ಡೇ ಬಾಸ್ ಫಿಲಮ್ಗೆ ಹೋಗೋದು. ಜೈ ಡಿ ಬಾಸ್. ಸೊ ಫೈನಲಿ ಇನ್ನೊಂದು ಟೋಲ್ ಹತ್ರ ಬಂದ್ಬಿಟ್ರಿ ನಾವು. ಇಲ್ಲಿ ಟಿಕೆಟ್ ನ ಸ್ಕ್ಯಾನ್ ಮಾಡಿಸಿ ಎಕ್ಸಿಟ್ ಆಗ್ಬಿಡೋಣ. ಸೋಮನಾಥ್ಪುರ್ ಅಂತೀರಿ, ಸೊನ್ನೆನಹಳ್ಳಿ ಅಂತೀನಿ, ನಾನ್ ಬಾಯಿಗೆ ಬಂದಿದೆ ಅಂತೀನಿ. ಬಟ್ ಚೆನ್ನಾಗಿದೆ ರೂಟು. 10 ರೂಪಾಯಿ ಕೊಟ್ರೆ ನಮ್ ಕನಕ್ಪುರ ಹೋಗೋ ರೂಟ್ ಬಂದ್ಬಿಡುತ್ತೆ.
ಸೊ ಓಪನ್ ಆಗಿದೆ. ದೊಡ್ಡ ದೊಡ್ಡ ಗಾಡಿ ಓಡಾಡ್ತವೆ, ಹುಷಾರಾಗಿ ಓಡಾಡಿ. ನೋಡಿ ನಾನು ಇವಾಗ ಲೆಫ್ಟ್ಗೆ ಎಳೆದ್ಬಿಟ್ರೆ ಏನಾದ್ರೂ ಒಂಚೂರು ಹಿಂಗ್ ಅಂದ್ಬಿಟ್ರೆ ಮುಗಿದ್ ಕತೆ ರೀ. ಏನು ಸಿಗಲ್ಲ ರೀ, ಏನು ಪಾರ್ಟ್ಸ್ ಸಿಗಲ್ಲ. ಎಷ್ಟು ಗಟ್ಟಿ ಇರ್ತಾವ ಗೊತ್ತಾ. ಹುಷಾರಾಗಿ ಓಡಿಸ್ಕೊಂಡು ಕಲೀರಿ, ಹುಷಾರಾಗಿ ಓಡಾಡಿ. ಓ ನೋಡ್ರಿ ಇವಾಗ ಇಂಡಿಕೇಟರ್ ಇವಾಗ ಹಾಕ್ದ ಪುಣ್ಯಾತ್ಮ. ಒಟ್ಟು ಇಂಡಿಕೇಟರ್ ಹಾಕೋನಲ್ಲ ಪುಣ್ಯಾತ್ಮ. ಇಲ್ಲ ಅಂದ್ರೆ ಆಮೇಲೆ ನಾನೇನಾದ್ರೂ ಮುಂದೆ ಹೋಗಿ ಯೂಟರ್ನ್ ನೋಡಿಯಕಂತ ಹೋಗಿದ್ರೆ ಕಷ್ಟ ಆಗೋದು. ಏನು ಮಾಡಕ್ಕಾಗಲ್ಲ. ಹಿಂಗ್ ಗಾಡಿಗಳ ಅಡ್ಡ ಬಂದಾಗ ನೀವೇ ಸ್ವಲ್ಪ ನಿಧಾನಕ್ಕೆ ಹೋಗ್ಬಿಡಿ, ಏನಾಗಲ್ಲ. ಬೇರೆ ಬರ್ತಾರೆ, ನೀವ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ, ಏನು ಮಾಡಕ್ ಆಗಲ್ಲ. ಹುಷಾರಾಗಿ ಓಡಾಡ್ರಿ, ಎಲ್ಲ ಓಡಾಡ್ಬೇಕು. ಹೆಲ್ಮೆಟ್ ಹಾಕೊಳ್ಳಿ. ನನ್ಗೆ ಮೊನ್ನೆ ಹಿಂಗೆ ನಮ್ ಫ್ರೆಂಡ್ ಅವ್ರೊಬ್ರು ಹಳ್ಳಿಲಿ ಊರಲ್ಲಿ ಹೈವೇಗಳ ತರ ಬರುತ್ತೆ ನೋಡಿ, ಅಲ್ಲಿ ಹೋಗ್ತಾ ಇದ್ದಾನೆ. ಏನಾಯ್ತು, ಸಡನ್ ಕಾರ್ ಅಡ್ಡ ಬಂದ್ಬಿಡ್ತಂತೆ. ಆ ಕಾರ್ ಜಾಸ್ತಿ ಟಚ್ ಆಗಿಲ್ಲ, ಲೈಟ್ ಆಗಿ ಟಚ್ ಆಗಿದೆ. ಅವ್ರಿಗೆ ಬ್ಯಾಲೆನ್ಸ್ ತಪ್ಪಿ ಕಂಬಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೆಲ್ಮೆಟ್ ಅವರು ಫೋಟೋದಲ್ಲಿ ತೋರಿಸ್ತಾರೆ. ನನ್ಗೆ ಶಾಕ್ ಆಗೋಯ್ತು. ಹೆಲ್ಮೆಟ್ ಒಳಗಡೆ ಡೆಂಟ್ ಆಗ್ಬಿಟ್ಟಿದೆ. ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ ಅಂದ್ರೆ ಏನಾಗೋ ತಲೆಗೆ. ನೀವು ಅವೆಲ್ಲ ಯೋಚನೆ ಮಾಡ್ಬೇಕು. ಎಲ್ಲಿಂದ ಎಲ್ಲಿಗೆ ಬರ್ತಾರ ನೋಡ್ರಿ. ಹಂಪ ಹಾಕೊಂಡು ಆ ಕಡೆಯಿಂದ ಈ ಕಡೆಗೆ ಬರ್ತಾವನೆ. ಏನ್ ಮಾಡ್ಬೇಕಿಂತವ್ರು ರೆಕಾರ್ಡ್ ಹಾಕೊಂಡು ಏನ್ ಮಾಡ್ಬೇಕಿಂತವ್ರನ್ನ. ಮನೆಗೊಂದು ಸ್ಟಾಪ್ ಹಾಕಿ ಟೀ ಕುಡಿಯೋಣ. ಸೊ ಫೈನಲಿ ಟೀ ಕುಡಿದ್ಬಿಟ್ಟು ಟೀ ಕುಡ್ದಾಯ್ತು. ಟೀ ಕುಡ್ಕೊಂಡು ಸೀದಾ ಇವಾಗ ಶ್ರೇಯಸ್ ಕಾಲೋನಿಗೆ, JP ನಗರ್ಗೆ, ನಮ್ಮ ಹಳೇ ಏರಿಯಾ. ನಾನೊಂದು 20 ವರ್ಷ ಇದ್ದೆ ಅಲ್ಲೇ ಓದಿದ್ದು. ಕೇಂಬ್ರಿಡ್ಜ್ ಸ್ಕೂಲ್ ಅಂತ ನಮ್ಮ ಮನೆ ಹತ್ರನೇ ಇದ್ದಿದ್ದು. ಹಳೆ ನೆನಪುಗಳು ಬಿಡಕ್ ಆಗಲ್ಲ. ನಾವ್ ಅದಕ್ಕೆ ಅಲ್ಲಿಗೆ ಅವಾಗ ಹೋಗ್ತಾ ಇರ್ತೀರಿ. ಕೆಂಗೇರಿನೂ ಫೇವ್ರೇಟೆ. ಕೆಂಗೇರಿಗೆ ನನ್ನೊಂದ್ 4 ವರ್ಷ ಆಗಿದೆ ಬಂದು. ಬಟ್ ಹಳೆ ಏರಿಯಾ ನಿಮ್ಗೆ ಗೊತ್ತಲ್ಲ, ಯಾರ್ಯಾರಿಗೆ ಹಳೆ ಏರಿಯಾ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಚೆನ್ನಾಗಿದೆ ವೆದರ್. ಟ್ರಾಫಿಕ್ ಒಂದ್ ಮಟ್ಟಗಿದೆ, ಏನ್ ಜಾಸ್ತಿ ಇಲ್ಲ. ಈ ರೋಡಲ್ಲಿ ಜಾಸ್ತಿ ಇರಲ್ಲ. ನಿಮಗೆ ಬೆಳಗಿನ ಜಾವ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಒಂದು ಬ್ಲಾಗ್ ಮಾಡಾಕ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ವಾಪಸ್ ಬರ್ಬೇಕಾದ್ರೆ. JP ನಗರದಲ್ಲಿ ಮೊದ್ಲು ನಾವು ಬುಕ್ಸು ಪೆನ್ನು ಏನಾದ್ರು ತಗೊಂಡೋಗಿ ಹೋಗ್ತಾ ಇದ್ರೆ ನಮ್ಗೆ ಅಲ್ಲಿ ಏನು ಸಿಗ್ತಾ ಇರ್ಲಿಲ್ಲ. ಆಕ್ಚುಲಿ ಒಂದೇ ಒಂದು ಅಂಗಡಿ ಇದ್ದಿದ್ದಲ್ಲಿ, ಒಂದೇ ಒಂದು ಅಂಗಡಿ ಬಳೆ ಸ್ಟೋರ ಏನೋ ಇತ್ತಲ್ಲಿ. ಎಲ್ಲಂದ್ರೆ ಹೇಳ್ತೀನಿ ನಿಮ್ಗೆ, ಅದು ಯೂನಿಯನ್ ಬ್ಯಾಂಕ್ ಬರುತ್ತಂತ. ಯೂನಿಯನ್ ಬ್ಯಾಂಕ್ ಅಂತ ಒಂದೇ ಒಂದು ಇದ್ದಿದ್ದು. ಇವಾಗ ನಿಮ್ಗೆ ಏನ್ ಬೇಕು ಹೇಳ್ರಿ, ನಾವು ಏನೇ ಬೇಕಂದ್ರು ನಮ್ಗೆ, ನಾವು ಹೋಗ್ತಾ ಇದ್ದಿದ್ದೆ ಜಯನಗರ್ಗೆ ಹೋಗಿ ಮತ್ತೆ ಒಂದು ಐಸ್ ಕ್ರೀಮ್ ತಿನ್ಬೇಕಾದ್ರೆ ಜಯನಗರ್ಗೆ ಹೋಗ್ತಾ ಇದ್ರಿ. ಆ ತರ ಇತ್ತು. ಬಟ್ ಈಗ ಎಲ್ಲಾನು ಸಿಗುತ್ತೆ. ತುಂಬಾ ಶಾಪ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿ. ಇಲ್ಲೂ ಏನ್ ಕಮ್ಮಿ ಇಲ್ಲ. ಈ ಏರಿಯಾನು ಕೂಡ ಈಗೀಗ ಇಂಪ್ರೂವ್ ಆಗ್ಬಿಟ್ಟಿದೆ. ಮೊದ್ಲು ಇರ್ಲಿಲ್ಲ, ಈಗೀಗ ಸಖತ್ ಇಂಪ್ರೂವ್ ಆಗ್ಬಿಟ್ಟಿದೆ. ಬಿರಿಯಾನಿ ಸ್ಮೆಲ್ ನೋಡ್ತಾ ಇದ್ರೆ ಆಹಾ, ಯಾರಿಗಿಷ್ಟ ಆಗಲ್ಲ ಹೇಳಿ. ಸ್ಮೆಲ್ ಕಟ್ರೆ ಸಾಕು ಹೋಗಿ ತಿನ್ಬಿಡೋಣ ಅನ್ಸುತ್ತೆ. ಇರ್ಲಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಣ. ಎಲ್ಲ ಕಲರ್ಫುಲ್ ಆಗಿ ಆಗ್ಬಿಟ್ಟಿದೆ ಜಾಗ. ಮೊದ್ಲು ಹಿಂಗೆಲ್ಲ ಇರ್ಲಿಲ್ಲ. ನಾನ್ ಏನ್ ಹೇಳೋದಂದ್ರೆ, ದಯವಿಟ್ಟು ಬೀಮು ಹಾಕೊಂಡ್ ಬರ್ತಿರಲ್ಲ ಕಾರ್ಗೆ, ಸಿಟಿ ಒಳಗಡೆ ಹಾಕ್ಬಿಟ್ಟಿ ದಯವಿಟ್ಟು ಸರ್. ಒಂದ್ ನಮಸ್ಕಾರ. ಯಾಕಂದ್ರೆ ನಾವು 2 ವೀಲರ್ ಹೋಗೋರು, ನಮ್ಗೆ ಸಡನ್ ಆಗಿ ಫ್ಲಾಶ್ ಬಿದ್ರೆ ಆಗೋದಿಲ್ಲ. ಗಾಡಿ ಕಣ್ಣಿಗೆ ಏನು ಕಾಣಿಸೋದೇ ಇಲ್ಲ, ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಮೊದ್ಲೇ ಟಾರ್ಗೆ ರಿಫ್ಲೆಕ್ಟ್ ಆಗಲ್ವಲ್ಲ ಲೈಟು. ಅದಕ್ಕೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀರಿ, ಬೆಂಗಳೂರಲ್ಲಿ ಯಾರ್ಯಾರಿದ್ದೀರೋ ಅವರೆಲ್ಲ ಬೀಮ್ ಲೈಟ್ ಆಫ್ ಮಾಡಿ ನಾರ್ಮಲ್ ಲೈಟ್ ಅಲ್ಲೇ ಹೋಗಿ. ಪರವಾಗಿಲ್ಲ, ಏನ್ ಆಗೋದಿಲ್ಲ. ಈಗ ಈ ಅಡಿಷನ್ ಲೈಟ್ ಹೋಗ್ಬಿಟ್ಟು ಈಗ LED ಬಂದ್ಬಿಟ್ಟು ಏನ್ ಬೆಳಕು ಬರುತ್ತಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಗೆ. ಏನ್ ಕನಕ್ಪುರ ಕನೆಕ್ಟ್ ಆಗ್ತೀರಿ, ಈ ರೋಡ್ ದಾಟ್ಬಿಟ್ರೆ ಕನಕ್ಪುರ ಕನೆಕ್ಟ್ ಆಗ್ಬಿಡ್ತೀನಿ. ಚೆನ್ನಾಗಿದೆ, ರಸ್ತೆ ಎಲ್ಲ ಚೆನ್ನಾಗಿದೆ ಅಮ್ಮ. ಅಯ್ಯಪ್ಪ.
ಸೊ ನೋಡಿದ್ರಲ್ಲ ಟ್ರಾಫಿಕ್ ಹೆಂಗಿತ್ತು ಅಂತ, ಹೆಂಗೇ ಇರೋ ಟ್ರಾಫಿಕ್, ಏನು ಮಾಡಕ್ ಮತ್ತೆ ಹೇಳ್ಬೇಕೆಲ್ಲ. ಅರುಣ್ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಮಸ್ಕಾರ. ಎಲ್ಲಿ ಗಾಡಿಯಲ್ಲಿ ನಾನು ಗಾಡಿಗೆ ಹಾಕೋಣ ವಿಡಿಯೋ ಅಂತ ನಾನು ಬಂದರೆ ಹೌದಾ, ನಂದು ಸಾಕ್ಷಿ ಸರ್ ಹೋಗ್ಬಿಟ್ಟು ಏನಾರ ತೊಗೊಬೇಕಿತ್ತು ಬೇರೆ. ನೋಡಿ ಏನೋ ಬಟ್ಟೆ ಆಗಲೇ ಚೇಂಜ್ ಮಾಡ್ಕೊಂಬಿಟ್ಟ. ಬಂದಿದ್ದು 2 ನಿಮಿಷಕ್ಕೆ ಮನೇಲಿ ಚೇಂಜ್ ಮಾಡ್ಬಿಟ್ಟ. ಅಲ್ಲ ಆಗ್ಬಿಟ್ಟಿತ್ತು. ಏನಪ್ಪ ಪ್ಲ್ಯಾನ್ಸು ಹೇಳ್ರಪ್ಪ. ಎಲ್ಲ ಒಟ್ಟಿಗೆ ಸೇರಿದ್ದೀರಿ ನೋಡಿ. ಅವನ ಚಾನಲಲ್ಲಿ ಅವಂದೇ ನೋಡ್ತಾನ ಅವನು. ನಂದಾಕೋ ಇವಂದು ಐತೆ ನಂದು ಐತೆ. ನಿಂದು ಮಾಡ್ತಾ ಇದೆಯಾ ಯೂಟ್ಯೂಬ್ ಚಾನಲ್? ಮುಂಚೆಯಿಂದ ಆಯ್ತು, ಬಿಟ್ಟೇ ಬಿಟ್ಟಿದ್ದೀನಿ. ವ್ಯೂಸ್ ನೋಡ್ತೀರಾ ನಂದು? ಮಾಡು ಗುರು. ನೋಡ್ರಪ್ಪ ನಂದು ತೋರಿಸ್ತೀವಿ ನೋಡಿ ನಮ್ಮ ಮೋನಿದು ಇವಾಗ ವ್ಯೂಸು, ಸಬ್ಸ್ಕ್ರೈಬರ್ಸ್ ಎಷ್ಟು? 300 ಜನ. ವಾ ನೋಡಿ, ಪ್ರೋಗಳು ಮಾಡೋದು ತಾನೆ ಕಂಟಿನ್ಯೂ ಮಾಡೋದು. ನಮ್ಗೆ ಯೂಟ್ಯೂಬ್ ಎಲ್ಲ ನಮ್ಗೆ ಇಷ್ಟ ಅಲ್ಲ, ಸುಮ್ಮನೆ ಮಾಡಿದ್ರು ಅಷ್ಟೇ. ರಿಯಾಕ್ಷನ್ ಕೊಡು ಅದಕ್ಕೆ. ನಿನ್ನ ರಿಯಾಕ್ಷನ್ ಕೊಡು. ಇದನ್ನೇ ಆಗ್ತಿತ್ತು. ಹಲೋ ಗಾಯ್ಸ್, ಹೌ ಆರ್ ಯು ಮೋನಿ? ಹೆಲೋ ವಾಟ್ಸಪ್. ಗೋಬಿ ತರಬೇಕಂತ ಇದ್ದೀರಿ, ಟೈಮ್ ಆಗ್ತಾ ಇದೆ. ಯಾರು ಹೋಗಲ್ಲ ಅಂತಾರೆ ಗೋಬಿ ತರಕ್ಕೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನೋಡಿ. ಯಾರು ಗೋಬಿ ತರಕ್ಕೆ ಹೋಗಲ್ಲ ಅಂತಾರೆ. ನಾವೇನು ಮಾಡೋಣ? ನಾವೇ ಹೋಗ್ಬಿಡ ನೋಡಿ. ನಮ್ಮ ಅಣ್ಣ ಹೋಗ್ತಾನೆ. ಅಣ್ಣ ಗೋಬಿ ತಂದ್ಕೊಡೋಣ. ಬನ್ನಿ, ಏನಾದ್ರು ಗೋಬಿ ತಂದ್ಕೊಡು. ಅವ್ನು ನೋಡ್ರೆ ಕಾಲೇಜ್ ಮೇಲೆ ಕುತ್ಕೊಂಡ್ಬಿಟ್ಟು ಅವನು ಒಳ್ಳೆ ಸಾಂಗ್ ಸೊ ಎಲ್ಲ ಗೋಬಿ ಎಲ್ಲ ತಗೊಂಡಾಯ್ತು. ಈಗ ನಾನು ಅಣ್ಣ ಇಬ್ಬರು ಮನೆಗೆ ಹೋಗ್ತಾ ಇದ್ರಿ. ಇದು ಶ್ರೇಯಸ್ ಕಾಲೋನಿ, ಮಾರುತಿ ನಗರ. ನಿಮ್ಗೆ ಗೊತ್ತಲ್ಲ ಮಾರುತಿ ನಗರ? ಇದೆ ಪ್ಲೇಸು. ಎಲ್ಲ ಕ್ಲೋಸ್ ಆಗ್ಬಿಟ್ಟು ಮನೆಗೆ ಹೋಗ್ತಾ ಇದ್ರಿ. ಗೋಬಿ ತಿನ್ನಬೇಕು. ನಾಳೆ ನಮ್ಮ ಅಣ್ಣ ಫಿಲಮ್ ಬರ್ತಾಯಿದೆ, ಡಿ ಬಾಸ್. ನೋಡಲೇಬೇಕು ನೀವು. ಚಳಿಗೆ ನಡುಕ್ತಾ ಇದ್ದಾನೆ ಅಣ್ಣ, ನೋಡ್ರಿ ನಡುಕ್ತಾ ಇದ್ದಾನೆ, ನಾನು ನಡುಕ್ತಾ ಇದ್ದೀನಿ. ವಿಪರೀತ ಚಳಿ. ಟಿಕೆಟೇ ಸಿಗಲಿಲ್ಲ. ಪರವಾಗಿಲ್ಲ, 1 ವಾರ ಬೇಕು ಟಿಕೆಟ್ ಸಿಗೋಕ್ಕೆ. ಫುಲ್ ಸೋಲ್ಡ್ ಔಟ್, ಎಲ್ಲದಲ್ಲೂ ಸೋಲ್ಡ್ ಔಟ್ ಆಗಿದೆ. ಬುಕ್ ಮೈ ಶೋಲ್ಡಲ್ಲಂತೂ ಫುಲ್ಲು ಎಲ್ಲ ಕಡೆ. ನಾವು ಏನು ಮಾಡೋಕ್ಕಾಗಲ್ಲ, ನೋಡ್ತೀವಿ ಖಂಡಿತ ಡಿ ಬಾಸ್. ಸೊ ಗಾಡಿ 2 ಒಳಗಡೆ ಹಾಕಿ ಈಗ ಗೋಬಿ ತಿನ್ನೋಕೆ ಹೋಗ್ತಾ ಇದ್ದೀರಿ. ತುಂಬ ಚಳಿ. ಗೋಬಿ ನಮ್ಮ JP ನಗರ ಗೋಬಿ ಅಂದರೆ ನಂಗೆ ತುಂಬ ಇಷ್ಟ. ತಿನ್ನೋಣ ಬನ್ನಿ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ.